ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ. ಸೊ ನಾನು ಆಸ್ ಅ ಡಯಟಿಷಿಯನ್ ನಿಮಗೆ ಈ ಸಂದರ್ಭದಲ್ಲಿ ಒಂದು ಡಯಟ್ ಅನ್ನ ತಗೊಂಡ್ಬಂದಿದ್ದೀನಿ. ಮತ್ತೆ ಇದು ಬಂದ್ಬಿಟ್ಟು ಯಾವುದೇ ವೆಯ್ಟ್ ಲಾಸ್ ಅನ್ನ ಕೊಡಲ್ಲ, ಬಟ್ ನಿಮ್ಮ ಇಮ್ಯುನಿಟಿಯನ್ನ ಬೂಸ್ಟ್ ಮಾಡುವಂತಹ ಒಂದು ಪ್ರಾಪರ್ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ಬೋದು. ಕೊರೋನಾ ರಿಕವರಿ ಡಯಟ್. ಸೊ ಇದನ್ನ ನಾನು ಇವತ್ತು ನಿಮ್ಮ ಜೊತೆ ಹೇಳೋದಕ್ಕೆ ಹೊರಟಿದ್ದೀನಿ. ಸೊ ನಿಮ್ಗೂ ಸಹ ಇದರಲ್ಲಿ ಆಸಕ್ತಿ ಇದ್ರೆ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಎಲ್ರಿಗೂ ಗೊತ್ತೇ ಇದೆ ಎಷ್ಟೆಲ್ಲ ತತ್ತರಿಸ್ತಾ ಇದೀವಿ ನಾವು ಎರಡನೇ ಅಲೆಯಿಂದ, ಕೋವಿಡ್ ಎರಡನೇ ಅಲೆಯಿಂದ ಅಂತ ಹೇಳಿ. ಬಟ್ ರಿಕವರಿ ಆಗೋದು ಸಹ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕೆಂತಂದ್ರೆ ಇಮ್ಯುನಿಟಿ ಪವರ್ ಲೋ ಇದ್ದಾಗ ಈ ಕೋವಿಡ್ ಮತ್ತೆ ಅಟ್ಯಾಕ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಡಯಟಿಷಿಯನ್ ಆಗಿ ನನಗೆ ಅನ್ಸಿದ್ದು ನಾನು ನಿಮ್ಗೆ ಫ್ರೀ ಆಗಿ ಈ ಒಂದು ಡಯಟ್ ಅನ್ನ ನಾನು ಪ್ರಿಸ್ಕ್ರೈಬ್ ಮಾಡಬೇಕು ಅಂತ ಹೇಳಿ. ಸೊ ಕೋವಿಡ್ ಪೇಷಂಟ್ಸ್ ರಿಕವರಿನಲ್ಲಿ ಇದ್ರೆ ಈ ಒಂದು ಡಯಟ್ ಪ್ಲಾನ್ ಅನ್ನ ಖಂಡಿತ ಯೂಸ್ ಮಾಡಬಹುದು. ಇದು ತುಂಬಾನೇ ಸೇಫ್ ಅಂತ ಹೇಳ್ಬೋದು. ಅಥವಾ ನೀವು ನಿಮ್ಮ ಒಂದು ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡಿ ಸಹ ಈ ಒಂದು ಡಯಟ್ ಅನ್ನ ತಗೋಬಹುದು. ಸೊ ಈ ಡಯಟ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದರಲ್ಲಿ ಕೊಟ್ಟಿರುವಂತಹ ಯಾವುದೇ ವಸ್ತುಗಳು ನಿಮಗೆ ಅಲರ್ಜಿಕ್ ಆಗಿದ್ರೆ ಅಥವಾ ನಿಮ್ಮ ಡಾಕ್ಟರ್ಸ್ ಯಾವುದೇ ಕಾರಣಕ್ಕೂ ಇದನ್ನ ತಗೋಬೇಡಿ ಅಂತ ಹೇಳಿದ್ರೆ ಖಂಡಿತ ಆ ವಸ್ತುಗಳನ್ನ ಅವಾಯ್ಡ್ ಮಾಡಿ ಮಿಕ್ಕೆಲ್ಲಾ ವಸ್ತುಗಳನ್ನ ನೀವು ತಗೋಬಹುದು. ಈ ಒಂದು ಡಯಟ್ ಪ್ಲಾನ್ ಅನ್ನ ನಾನು ಹೇಗ್ ಮಾಡಿದೀನಿ ಅಂತಂದ್ರೆ ತುಂಬಾ ಬೇಸಿಕ್ ಆಗಿದೆ. ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನ ಆದಷ್ಟು ಬಳಸಿ ನಾನು ಈ ಒಂದು ಡಯಟ್ ಪ್ಲಾನ್ ಅನ್ನ ಮಾಡಿದೀನಿ. ಈ ಒಂದು ಡಯಟ್ ಅನ್ನ ಫಾಲೋ ಮಾಡೋದ್ರಿಂದ ಕೊರೋನಾದಿಂದ ರಿಕವರಿ ಆಗ್ತಾ ಇರುವಂತಹ ಪೇಷಂಟ್ಸ್ ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅವ್ರಿಗೆ ಅಟ್ಲೀಸ್ಟ್ ಇದೊಂದು ತಿಂಗಳ ತನಕನೂ ಈ ಒಂದು ಡಯಟ್ ಪ್ಲಾನ್ ಅನ್ನ ನೀವು ಫಾಲೋ ಮಾಡಿದಾಗ ಅವರ ಇಮ್ಯುನಿಟಿ ಪವರ್ ಸಹಜವಾಗಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಖಂಡಿತ ಈ ಒಂದು ವಿಡಿಯೋ ತುಂಬಾ ಹೊತ್ತು ತಗೊಳುತ್ತೆ, ಯಾಕೆಂತಂದ್ರೆ ತುಂಬಾ ವಿಷಯಗಳನ್ನ ಹೇಳೋದಿದೆ. ಹಾಗಾಗಿ ನಾನು ಕೆಳಗಡೆ ಟೈಮ್ ಸ್ಟ್ಯಾಂಪ್ ಅನ್ನ ಸಹ ಕೊಟ್ಟಿರ್ತೀನಿ. ಸೊ ಅದು ನಿಮ್ಗೆ ಯಾವುದೇ ವಿಷಯವನ್ನ ಸ್ಕಿಪ್ ಮಾಡಿ ಮುಂದೆ ಹೋಗಿ ನೋಡುವಂತಹ ಅವಕಾಶವನ್ನ ಕೊಡುತ್ತೆ. ಸೊ ಈ ಒಂದು ಡಯಟ್ ಪ್ಲಾನ್ ಅನ್ನ ಹೇಳೋದಕ್ಕಿಂತ ಮುಂಚೆ ನಾನು ಸಹಜವಾಗಿ ನೀವು ಪಾಲಿಸಬೇಕಾದಂತಹ ಕೆಲವೊಂದು ರೂಲ್ಸ್ ಅಂತ ಹೇಳ್ಬೋದು, ಅದನ್ನ ಹೇಳ್ಬಿಡ್ತೀನಿ. ಸೊ ಖಂಡಿತ ನೀವು ಯಥೇಚ್ಛವಾಗಿ ನೀರನ್ನ ಕುಡಿಬೇಕಾಗುತ್ತೆ. ಯಾಕೆಂತಂದ್ರೆ ನಮ್ಮ ಆಕ್ಸಿಜನ್ ಲೆವೆಲ್ ಅನ್ನ ನಾವು ಬೂಸ್ಟ್ ಅಪ್ ಮಾಡ್ಕೋಬೇಕು. ಎರಡನೇದು ನಮ್ಮ ಇಮ್ಯುನಿಟಿ ಪವರ್ ಅನ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಸೊ ನೀರನ್ನ ಕುಡಿಯೋದ್ರಿಂದ ಇದು ಎರಡೂ ಸಹ ಆಗುತ್ತೆ. ಯಾಕೆಂತಂದ್ರೆ ನೀರು ಯಥೇಚ್ಛವಾಗಿ ಮೈ ಒಳಗೆ ಹೋದಾಗ ಅಕ್ಯುಮುಲೇಟ್ ಆಗುವಂತಹ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಸೊ ಹಾಗಾಗಿ ಅದು ತುಂಬಾನೇ ಒಳ್ಳೆ ಡಿಟಾಕ್ಸಿಫೈಯರ್ ಅಂತ ಹೇಳ್ಬೋದು. ಅಂಡ್ ಅದರಿಂದ ನಮ್ಮ ಇಮ್ಯುನಿಟಿ ಪವರ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನೀರನ್ನ ಕನಿಷ್ಠ ಪಕ್ಷ 3 ರಿಂದ 4 ಲೀಟರ್ ತನಕನೂ ನೀವು ನೀರನ್ನ ಯಥೇಚ್ಛವಾಗಿ ಕುಡಿಬೇಕು. ಯಾವುದೇ ಕಾಫಿ, ಟೀ, ಜ್ಯೂಸ್ ಏನೇ ಕುಡಿತಾ ಇದ್ರು ಅದನ್ನ ಬಿಟ್ಟು 3 ರಿಂದ 4 ಲೀಟರ್ ಅಷ್ಟು ನೀರನ್ನ ನೀವು ಕುಡಿಬೇಕಾಗುತ್ತೆ. ಪ್ರಾಪರ್ ರೆಸ್ಟ್ ಅನ್ನ ತಗೋಬೇಕಾಗುತ್ತೆ. ಯಾಕೆಂತಂದ್ರೆ ಪ್ರಾಪರ್ ರೆಸ್ಟ್ ಇಲ್ಲದೆ ಇದ್ರು ಸಹ ಮೈಯಲ್ಲಿ ಒಂದು ಬ್ಯಾಲೆನ್ಸ್ ಇರಲ್ಲ ಅಂತ ಹೇಳ್ಬೋದು. ಅಂಡ್ ಅದರಿಂದಾನು ಸಹ ನಮ್ಮ ಇಮ್ಯುನಿಟಿ ಪವರ್ ಮೇಲೆ ತುಂಬಾನೇ ಪ್ರೆಷರ್ ಬೀಳುತ್ತೆ ಅಂಡ್ ಇಮ್ಯುನಿಟಿ ಪವರ್ ತುಂಬಾ ಲೋ ಆಗುತ್ತೆ. ಸೊ ಹಾಗಾಗಿ ಪ್ರಾಪರ್ ಆಗಿ 8 ರಿಂದ 10 ಗಂಟೆಗಳ ಕಾಲ ಪ್ರಾಪರ್ ರೆಸ್ಟ್ ತಗೊಳ್ಳಿ. ಅದಾದ್ಮೇಲೆ ಬೇರೆ ಲೈಟ್ ಆದ ಕೆಲಸಗಳನ್ನ ನೀವು ಮಾಡಬಹುದು. ಯಾವುದೇ ಕಾರಣಕ್ಕೂ ಎಕ್ಸರ್ಸೈಸ್ ಅನ್ನ ಈ ಒಂದು ಸಂದರ್ಭದಲ್ಲಿ ಮಾಡಬೇಡಿ. ಅದರಿಂದ ನಿಮ್ಮ ಒಂದು ಬಾಡಿ ಮೇಲೆ ಒಂದು ಪ್ರೆಷರ್ ಬೀಳ್ಬೋದು. ಹಾಗಾಗಿ ಮೈಲ್ಡ್ ಆದ ವಾಕಿಂಗು ಅಥವಾ ಆ ರೀತಿಯ ಒಂದು ದಿನಚರಿಯನ್ನ ನೀವು ಮೊದಲಿಂದಾನು ಇಟ್ಕೊಂಡಿದ್ರೆ ಖಂಡಿತ ಅದನ್ನ ಮಾಡಬಹುದು ಅಷ್ಟೇ ವಿನಾಗಿ ಎಕ್ಸೆಸಿವ್ ಆಗಿ ಯಾವುದೇ ಒಂದು ಎಕ್ಸರ್ಸೈಸ್ ಆಗಲಿ ಅಥವಾ ತುಂಬಾ ಕಷ್ಟಪಟ್ಟು ಮಾಡುವಂತಹ ಕೆಲಸಗಳನ್ನಾಗ್ಲಿ ಆದಷ್ಟು ಸಹ ಅವಾಯ್ಡ್ ಮಾಡಿ. ಅದರ ಜೊತೆಗೆ ಆಕ್ಚುಲ್ ಆಗಿ ಮೆಂಟಲ್ ಹೆಲ್ತ್ ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ರಿಕವರಿ ಪೀರಿಯಡ್ ಅಲ್ಲಿ. ಸೊ ಹಾಗಾಗಿ ಆದಷ್ಟು ಸಹ ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ. ಅಟ್ಲೀಸ್ಟ್ ಒಂದು 10 ರಿಂದ 15 ನಿಮಿಷ ಎವ್ರಿ ಡೇ ಮೆಡಿಟೇಟ್ ಮಾಡೋದ್ರಿಂದ ನಿಮ್ಮ ಮೆಂಟಲ್ ಎಬಿಲಿಟಿ ಸಹ ಸ್ಟ್ರಾಂಗ್ ಆಗುತ್ತೆ. ಮೇನ್ ಆಗಿ ಈ ಒಂದು ರಿಕವರಿ ಸ್ಟೇಜ್ ಅಲ್ಲಿ ಆಗಿರ್ಬೋದು ಅಥವಾ ಕೊರೋನಾ ಬಂದಾಗಿರ್ಬೋದು, ನಮ್ಮ ಮೆಂಟಲ್ ಹೆಲ್ತ್ ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಮೆಡಿಟೇಷನ್ ಸಹ ತುಂಬಾ ಹೆಲ್ಪ್ ಆಗುತ್ತೆ. ಇದಿಷ್ಟನ್ನ ಬಿಟ್ಟು ಆಕ್ಚುಲ್ ಆಗಿ ನೀವು ಪ್ರಾಪರ್ ಆದ ಒಂದು ಏನ್ ಹೇಳ್ತಾರೆ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ತಗೊಳ್ಳೋದಕ್ಕೆ ಆದಷ್ಟು ಸಹ ಪ್ರಯತ್ನಿಸಿ. ಜಂಕ್ ಫುಡ್ ಆಗ್ಲಿ, ಆಯಿಲಿ ಫುಡ್ ಆಗ್ಲಿ ಅಥವಾ ಯಥೇಚ್ಛವಾದ ಶುಗರಿ ಫುಡ್ ಆಗ್ಲಿ, ಸಾಲ್ಟಿ ಫುಡ್ ಆಗ್ಲಿ ಅಂತದನ್ನ ಆದಷ್ಟು ಸಹ ಅವಾಯ್ಡ್ ಮಾಡಿ. ಎಣ್ಣೆ ತಿಂಡಿನೂ ಅಷ್ಟೇ, ತುಂಬಾ ಎಣ್ಣೆ ತಿಂಡಿಯನ್ನ ತಿನ್ನೋದಕ್ಕೆ ಹೋಗಬೇಡಿ. ಎಲ್ಲವೂ ಸಹ ಬ್ಯಾಲೆನ್ಸ್ಡ್ ಆಗಿ ಇದ್ದಾಗ ಯಾವುದೇ ಪ್ರಾಬ್ಲಮ್ ಇರಲ್ಲ. ಬಟ್ ಯಾವುದೇ ಒಂದು ಪ್ರಕಾರದ ತಿಂಡಿಯನ್ನ ಅಥವಾ ಫುಡ್ ಅನ್ನ ನೀವು ಜಾಸ್ತಿಯಾಗಿ ಕನ್ಸ್ಯೂಮ್ ಮಾಡೋದನ್ನ ಆದಷ್ಟು ಸಹ ಅವಾಯ್ಡ್ ಮಾಡಿ. ನಾನು ಇವಾಗ ಹೇಳ್ತಾ ಇರೋದು ಬಂದ್ಬಿಟ್ಟು ಒಂದು ಜನರಲೈಸ್ಡ್ ಆದ ಒಂದು ಡಯಟ್ ಪ್ಲಾನ್ ಅಂತ. ನಿಮ್ಮ ಒಂದು ಬಾಡಿ ಹೇಗಿದೆ ಅನ್ನೋದನ್ನ ನಿಮ್ಮ ಡಾಕ್ಟರ್ಸ್ ಖಂಡಿತ ಚೆನ್ನಾಗಿ ನೋಡಿ ತಿಳ್ಕೊಂಡಿರ್ತಾರೆ. ಸೊ ಅವ್ರ ಕಡೆಯಿಂದ ಯಾವ್ದಾದ್ರು ಸಜೆಷನ್ ಬಂದಿದೆ ಅಂತಂದ್ರೆ ಈ ಡಯಟ್ ಪ್ಲಾನ್ ಗಿಂತ ಖಂಡಿತ ನೀವು ಅವರ ಸಜೆಷನ್ ಮೇಲೆನೆ ಹೋಗ್ಬೇಕಾಗುತ್ತೆ. ಸೊ ಅದನ್ನ ನೀವು ಮರಿಬೇಡಿ. ಮೊದಲಿಗೆ ನಾನು ಇಲ್ಲಿ ಅರ್ಲಿ ಮಾರ್ನಿಂಗ್ ಗೆ ಏನೇನೆಲ್ಲ ತಗೋಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ಕಾಫಿ ಅಥವಾ ಟೀ ಅನ್ನ ತಗೊಳ್ಳೋದ್ರ ಬದಲು ನೀವು ಹಾಲನ್ನ ತಗೋಬಹುದು. ಹಾಲು ತುಂಬಾನೇ ಒಳ್ಳೇದು ಅಂಡ್ ಅದರಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ ಅಂಡ್ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಸ್ಟ್ರೆಂತ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯಾವ್ದಾದ್ರು ಬಿಸಿಯಾಗಿ ಕಾಫಿ, ಟೀ ತರಾನೇ ಕುಡಿಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಖಂಡಿತ ಶುಗರ್ ಅನ್ನ ಹಾಕ್ತೆ ನೀವು ಹಾಲನ್ನ ಕುಡಿಯೋದಕ್ಕೆ ಪ್ರಯತ್ನಿಸಿ. ಅಥವಾ ಶುಗರ್
ಬೇಕೇ ಬೇಕು ಅಂತ ಅನ್ಸಿದ್ರೆ ನೀವು ಬೆಲ್ಲವನ್ನ ಯೂಸ್ ಮಾಡಬಹುದು. ಸೊ ಬೆಲ್ಲವನ್ನ ಬಿಟ್ಟು ಬೇರೆ ಯಾವುದೇ ಒಂದು ಶುಗರ್ ಅನ್ನಾಗ್ಲಿ ಅಥವಾ ಸ್ವೀಟ್ನರ್ಸ್ ಅನ್ನಾಗ್ಲಿ ಉಪಯೋಗಿಸಬೇಡಿ. ಯಾಕೆ ಅಂತಂದ್ರೆ ಎಂಡ್ ಆಫ್ ದ ಡೇ ಅದೆಲ್ಲವೂ ಸಹ ಕೆಮಿಕಲ್, ಅದರಿಂದ ನಮಗೆ ಯಾವುದೇ ಲಾಭ ಸಿಗಲ್ಲ ನಮ್ಮ ಬಾಡಿಗೆ ಅಂತ ಹೇಳ್ಬೋದು. ಸೊ ಬೆಳಗ್ಗೆ ಹೊತ್ತು ನೀವು ಹಾಲನ್ನ ಕುಡಿಬಹುದು ಬಿಸಿ ಬಿಸಿಯಾಗಿ. ಅದನ್ನ ಬಿಟ್ಟು ನೀವು ನೆನೆಸಿ ಇಟ್ಟಿರುವಂತಹ ಆಲ್ಮಂಡ್ಸ್ ಅನ್ನ ತಗೋಬಹುದು. ಅಂದ್ರೆ ಬಾದಾಮಿಯನ್ನ ನೆನೆಸಿಟ್ಬಿಟ್ಟು ಅದನ್ನ ಸಹ ತಗೋಬಹುದು. 4 ರಿಂದ 5 ಬಾದಾಮಿಯನ್ನ ಸಹ ತಗೋಬಹುದು. ಅದಲ್ಲದೆ ನೀವು ಕೊತ್ತಂಬರಿ ಸೊಪ್ಪು, ಪಾಲಕ್ಕು, ಸೌತೆಕಾಯಿ, ನಿಂಬೆಹಣ್ಣು ಈ 4 ವಸ್ತುಗಳನ್ನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಬಿಟ್ಟು ಇದರ ಜ್ಯೂಸ್ ಅನ್ನ ಕುಡಿಬಹುದು. ಸೊ ತುಂಬಾನೇ ಒಳ್ಳೇದಿದು. ಇದು ಡೇ ಸ್ಟಾರ್ಟಿಂಗ್ ಅಲ್ಲೇ ನಮ್ಗೆ ಒಂದು ಫೈಬರ್ ರಿಚ್, ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿರುವಂತಹ ಈ ಒಂದು ಗ್ರೀನ್ ಜ್ಯೂಸ್ ಅನ್ನ ಕುಡಿಯೋದ್ರಿಂದ ನಮ್ಮ ಇಮ್ಯುನಿಟಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಯಾವುದು ಅವೈಲೇಬಲ್ ಇಲ್ಲ ಅಥವಾ ಮಾಡಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದ್ರೆ ನೀವು ಜಿಂಜರ್ ಟೀ ಅನ್ನ ಕುಡಿಬಹುದು, ಅಥವಾ ತುಳಸಿ ಟೀ ಅನ್ನ ಕುಡಿಬಹುದು, ಅಥವಾ ಮಿಂಟ್ ಟೀ ಅನ್ನ ಕುಡಿಬಹುದು. ಆ ರೀತಿ ಹರ್ಬಲ್ ಟೀ ಅನ್ನ ಯಾವ್ದನ್ನಾದ್ರೂ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದ್ರೆ ಆ ರೀತಿ ಸಹ ಮಾಡಿ ಕುಡಿಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್. ಸೊ ಬ್ರೇಕ್ಫಾಸ್ಟ್ ಅಲ್ಲಿ ನೀವು ಏನ್ ತಗೋಬಹುದು ಅಂತಂದ್ರೆ ಆದಷ್ಟು ಸಹ ಬ್ರೇಕ್ಫಾಸ್ಟ್ ಅನ್ನ ಸ್ವಲ್ಪ ಹೆವಿ ಸೈಡ್ ಅಲ್ಲಿ ಇಟ್ಕೋಬಹುದು ನೀವು. ಲೈಕ್ ಬ್ರೇಕ್ಫಾಸ್ಟ್ ಅಲ್ಲಿ ಆದಷ್ಟು ಸಹ ಪ್ರೋಟೀನ್ಗೆ ಮತ್ತೆ ಫೈಬರ್ಗೆ ಜಾಸ್ತಿ ಒಂದು ಪ್ರಾಮುಖ್ಯತೆಯನ್ನ ಕೊಡೋದಕ್ಕೆ ಆದಷ್ಟು ಸಹ ನೀವು ಪ್ರಯತ್ನಿಸಿ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಅಲ್ಲಿ ನೀವು ಕಡಲೆ ಹಿಟ್ಟಿನ ದೋಸೆ ತಗೋಬಹುದು, ಓಟ್ಸ್ ದೋಸೆ ತಗೋಬಹುದು, ಅಥವಾ ಪೊಂಗಲ್ ತಗೋಬಹುದು, ಅಥವಾ ಅದ್ರ ಜೊತೆಗೆ ಕರ್ಡ್ ಅನ್ನ ತಗೋಬಹುದು, ಅಥವಾ ನೀವು ರೊಟ್ಟಿ ಚಪಾತಿ ಆ ರೀತಿ ಏನಾದ್ರು ತಿಂತೀನಿ ಅಂತಂದ್ರೆ ಖಂಡಿತ ಅದನ್ನೆಲ್ಲವನ್ನ ತಗೋಬಹುದು. ಬಟ್ ಅದ್ರ ಜೊತೆಗೆ ನೀವು ಯಾವ್ದಾದ್ರು ತರಕಾರಿ ಇರುವಂತಹ ಪಲ್ಯ ಆಗ್ಲಿ ಅಥವಾ ಯಾವ್ದಾದ್ರು ಗೊಜ್ಜಾಗ್ಲಿ ಆ ರೀತಿ ಅದ್ರ ಜೊತೆ ತಗೋಬಹುದು. ಆದಷ್ಟು ಸಹ ತರಕಾರಿಯನ್ನ ಜಾಸ್ತಿ ತಗೊಳ್ಳೋದಕ್ಕೆ ಪ್ರಾರಂಭಿಸಿ. ಸೊ ಇದೆಲ್ಲ ಬೇಡ ಅಂತಂದ್ರೆ ಖಂಡಿತ ನೀವು ಯಾವ್ದಾದ್ರು ತರಕಾರಿಯನ್ನ ಮಿಕ್ಸ್ ಮಾಡಿ ಯಾವ್ದಾದ್ರು ಒಂದು ಪರೋಟಾವನ್ನು ಅಥವಾ ಚಪಾತಿಯನ್ನು ಮಾಡ್ಕೊಂಡು ತಿನ್ಬಹುದು. ಅದು ಸಹ ತುಂಬಾ ಹೆಲ್ದಿ. ಇದೆಲ್ಲವನ್ನ ನೀವು ಬ್ರೇಕ್ಫಾಸ್ಟ್ ಅಲ್ಲಿ ತಗೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಮಿಡ್ ಮಾರ್ನಿಂಗ್. ಸೊ ಮಿಡ್ ಮಾರ್ನಿಂಗ್ ಅಲ್ಲಿ ತಗೊಳ್ಳೋದು ಸಹ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ಮಿಡ್ ಮಾರ್ನಿಂಗ್ ಅಲ್ಲಿ ಮತ್ತೆ ಒಂದ್ ಸ್ವಲ್ಪ ಲೈಟ್ ಆಗಿ ಹೊಟ್ಟೆ ಹಸಿಯೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಟೈಮ್ ಅಲ್ಲಿ ನೀವು ಕಷಾಯಗಳನ್ನ ಮಾಡ್ಕೊಂಡು ಕುಡಿಬಹುದು, ಹರ್ಬಲ್ ಕಷಾಯಗಳನ್ನ. ನನ್ನ ಒಂದು ಚಾನಲ್ ನಲ್ಲಿ ಸಹ ನಾನು ಕಷಾಯವನ್ನ ಮಾಡಿ ತೋರಿಸಿದೀನಿ 2-3 ತರದ್ದು. ಸೊ ಅದರ ಲಿಂಕ್ ಅನ್ನ ನಾನು ಇಲ್ಲಿ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಸೊ ಅದನ್ನ ನೀವು ಟ್ರೈ ಮಾಡಿ ನೋಡಬಹುದು. ಅಥವಾ ಮನೆಯಲ್ಲಿ ಹಿರಿಯರಿದ್ರೆ ಅವ್ರಿಗೆ ಗೊತ್ತೇ ಇರುತ್ತೆ ಕಷಾಯ ಹೇಗ್ ಮಾಡೋದು ಅಂತ ಹೇಳಿ. ಅವರನ್ನ ಸಹ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ರೀತಿಯ ಕಷಾಯಗಳನ್ನ ಮಾಡಿ ಕುಡಿಯೋದುಂಟು. ಸೊ ಆ ರೀತಿಯ ಕಷಾಯಗಳನ್ನ ಸಹ ಮಾಡ್ಕೊಂಡು ಕುಡಿಬಹುದು. ಯಾಕೆ ಅಂತಂದ್ರೆ ಎಂಡ್ ಆಫ್ ದ ಡೇ ಎಲ್ಲಾ ರೀತಿಯ ಕಷಾಯಗಳು ಸಹ ನಮ್ಮ ಒಂದು ಹೆಲ್ತ್ ಗೆ ಬೆನಿಫಿಟ್ ಮಾಡುವಂತದ್ದೇ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯ ಕಷಾಯಗಳನ್ನ ನೀವು ಕುಡಿದ್ರು ಸಹ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನೀವು ಅದೇ ರೀತಿಯ ಕಷಾಯಗಳನ್ನ ಕುಡಿಬಹುದು. ಅದರ ಜೊತೆಗೆ ಕಷಾಯ ಕುಡಿಯೋದಕ್ಕೆ ಇಷ್ಟ ಆಗ್ತಿಲ್ಲ ನಮ್ಗೆ ಅಂತ ಅನ್ಸಿದ್ರೆ ಖಂಡಿತ ನೀವು ಎಳ್ನೀರನ್ನ ತಗೋಬಹುದು. ಸೊ ಎಳ್ನೀರು ಸಹ ಅದರಲ್ಲಿರುವಂತಹ ಒಂದು ಸತ್ವದಿಂದ ನಮ್ಮ ಒಂದು ಇಮ್ಯುನಿಟಿಯನ್ನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಗೆ ಈಸಿಯಾಗಿ ಎಳ್ನೀರು ಅವೈಲೇಬಲ್ ಇದೆ ಅಂತಂದ್ರೆ ಖಂಡಿತ ನೀವು ಎಳ್ನೀರನ್ನ ಕುಡಿಬಹುದು. ನೀವು ಕಿವಿ ಫ್ರೂಟ್ ಅನ್ನ ತಗೊಳ್ಳೋದಕ್ಕೆ ಆದಷ್ಟು ಸಹ ಪ್ರಯತ್ನಿಸಿ. ಕಿವಿ ಫ್ರೂಟ್ ಅಂತಾನೆ ಅಲ್ಲ, ವಿಟಮಿನ್ ಸಿ ಇರುವಂತಹ ಯಾವುದೇ ಒಂದು ಹಣ್ಣಾಗ್ಲಿ ಅಥವಾ ವೆಜಿಟೇಬಲ್ ಆಗ್ಲಿ ಅದನ್ನ ಜಾಸ್ತಿ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡಿ. ಫಾರ್ ಎಕ್ಸಾಂಪಲ್ ನೆಲ್ಲಿಕಾಯಿ ಆಗಿರ್ಬೋದು, ಅಥವಾ ಆರೆಂಜ್ ಆಗಿರ್ಬೋದು, ವಿಟಮಿನ್ ಸಿ ಇರುವಂತಹ ನಿಂಬೆ ಹಣ್ಣಾಗಿರ್ಬೋದು, ಅಥವಾ ಈವನ್ ಕಿವಿ ಫ್ರೂಟ್ ಆಗಿರ್ಬೋದು. ಇದೆಲ್ಲದರಲ್ಲೂ ಸಹ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಒಂದು ಬಾಡಿಗೆ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಸಿಗುತ್ತೆ ವಿಟಮಿನ್ ಸಿ ಇರುವಂತಹ ಫುಡ್ ಇಂದ. ಅಂಡ್ ಅದರಿಂದ ನಮ್ಮ ಇಮ್ಯುನಿಟಿ ಪವರ್ಗೆ ಸಹ ತುಂಬಾ ಬೂಸ್ಟ್ ಅಪ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಎಲ್ಲಾ ಒಂದು ಪದಾರ್ಥಗಳನ್ನ ಆದಷ್ಟು ಸಹ ನಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ಪ್ರಯತ್ನಿಸಿ. ನೀವು ಮಿಡ್ ಮಾರ್ನಿಂಗ್ ಅಲ್ಲಿ ಇದಲ್ಲದೆ ಇಲ್ಲ ಲೈಟ್ ಆಗಿ ಏನಾದ್ರು ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅನ್ಸಿದ್ರೆ ನೀವು ಈವನ್ ಸ್ಪ್ರೌಟ್ಸ್ ಅನ್ನ ಸಹ ತಗೋಬಹುದು. ಅದು ಸಹ ತುಂಬಾ ಒಳ್ಳೇದು. ಸೊ ಅದು ಸಹ ನಮ್ಮ ಇಮ್ಯುನಿಟಿ ಪವರ್ ಅನ್ನ ಹೆಚ್ಚು ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಮಿಡ್ ಮಾರ್ನಿಂಗ್ ಅಲ್ಲಿ ಸ್ವಲ್ಪ ಯಾವ್ದಾದ್ರು ಮೊಳಕೆ ಕಟ್ಟಿದ ಕಾಳುಗಳನ್ನ ನೀವು ತಗೋಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಂಚ್. ಸೊ ಲಂಚ್ ಅಲ್ಲಿ ನೀವು ಏನೇನೆಲ್ಲ ತಗೋಬಹುದು ಅಂತ ಕೇಳಿದ್ರೆ, ಲಂಚ್ ಅಲ್ಲಿ ಖಂಡಿತ ನೀವು ಮಾಮೂಲಾಗಿ ನೀವು ಏನ್ ತಗೋತಾ ಇದ್ರು ಅದನ್ನ ತಗೋಬಹುದು. ಲೈಕ್ ರೈಸ್ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ದಾಲ್ ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ಪಲ್ಯಗಳಾಗಿರ್ಬೋದು, ಆ ರೀತಿಯ ಒಂದು ಆಹಾರವನ್ನ ನೀವು ತಗೋಬಹುದು. ಲೈಕ್ ಅದ್ರ ಜೊತೆಗೆ ನೀವು ಲಂಚ್ ಅಲ್ಲಿ ಮೈನ್ ಆಗಿ ಈ ಒಂದು ರೈಸ್ ಆಗ್ಲಿ ಅಥವಾ ರೊಟ್ಟಿ ಚಪಾತಿ ಆಗ್ಲಿ ಆ ರೀತಿ ಏನಾದ್ರು ತಗೋತಾ ಇದ್ರೆ ನೀವು ಅದರ ಕ್ವಾಂಟಿಟಿಯನ್ನ ಸ್ವಲ್ಪ ಕಮ್ಮಿ ಮಾಡಿ ನೀವು ಯಥೇಚ್ಛವಾಗಿ ವೆಜಿಟೇಬಲ್ಸ್ ಅನ್ನ ನೀವು ಅದಕ್ಕೆ ಆಡ್ ಮಾಡಿ ತಗೋಬಹುದು. ಅದ್ರ ಜೊತೆಗೆ ಮೇನ್ ಆಗಿ ನೀವು ಯಾವ್ದಾದ್ರು ಒಂದು ರೀತಿಯ ಸೊಪ್ಪನ್ನ ಎವ್ರಿ ಡೇ ತಗೊಳ್ಳೋದಕ್ಕೆ ಅಟ್ಲೀಸ್ಟ್ ಪ್ರಯತ್ನಿಸಿ. ಯಾಕೆ ಅಂತಂದ್ರೆ ಸೊಪ್ಪುಗಳಿಂದ ನಮ್ಮ ಇಮ್ಯುನಿಟಿ ಪವರ್ಗೆ ತುಂಬಾನೇ ಒತ್ತು ಕೊಟ್ಟಂಗಾಗುತ್ತೆ, ತುಂಬಾ ಸ್ಟ್ರಾಂಗ್ ಆಗುತ್ತೆ ನಮ್ಮ ಒಂದು ಇಮ್ಯುನಿಟಿ ಪವರ್ ಅಂತ ಹೇಳ್ಬೋದು. ಯಾವುದೇ ರೀತಿಯ ಒಂದು ಸೊಪ್ಪಿನ ಪಲ್ಯವನ್ನ ಎವ್ರಿ ಡೇ ನಿಮ್ಮ ಒಂದು ಲಂಚ್ ಅಲ್ಲಿ ಸೇವಿಸೋದಕ್ಕೆ ಆದಷ್ಟು ಸಹ ಪ್ರಯತ್ನಿಸಿ.
ಸೊ ಅದ್ರ ಜೊತೆಗೆ ನಿಮ್ಗೆ ಡಾಕ್ಟರ್ ಹೇಳಿದ್ದಾರೆ ಕರ್ಡ್ ಅನ್ನ ತಗೋಬಹುದು ಅಂತಂದ್ರೆ ನೀವು ಮೊಸರನ್ನ ಸಹ ತಗೋಬಹುದು ಲಂಚ್ ಅಲ್ಲಿ. ಮಾಮೂಲಿ ನಾವು ರೈಸು ಅದೇನೇ ತಿಂದು ಬೇಜಾರಾಗಿದೆ ಅಂತಂದ್ರೆ ಖಂಡಿತ ನೀವು ಸ್ಟಫ್ಡ್ ಪರಾಟಾಸ್ ಅನ್ನ ತಗೋಬಹುದು. ಅಂದ್ರೆ ಯಾವುದೇ ಒಂದು ತರಕಾರಿಯನ್ನ ಸ್ಟಫ್ ಮಾಡಿ ನೀವು ಪರಾಟಾಸ್ ಅನ್ನ ಮಾಡ್ಕೊಂಡು ತಿನ್ಬಹುದು. ಅಥವಾ ಈವನ್ ಯಾವುದೇ ಒಂದು ತರಕಾರಿಯನ್ನ ತುರಿದು ಬಿಟ್ಟು ಚಪಾತಿ ತರ ಮಾಡ್ಕೊಂಡು ಅದನ್ನ ಸಹ ತಗೋಬಹುದು. ಅಥವಾ ಅದೆರಡು ಬೇಡ ಅಂತಂದ್ರೆ ನೀವು ಈವನ್ ಕಡಲೆ ಹಿಟ್ಟಿನ ದೋಸೆ ಆಗಿರ್ಬೋದು ಆ ರೀತಿ ಸಹ ಮಾಡ್ಕೊಂಡು ತಿನ್ಬಹುದು. ಅಥವಾ ಓಟ್ಸ್ ನ ಇಡ್ಲಿ ಆಗಿರ್ಬೋದು ಅಥವಾ ಬೇರೆ ಸಿರಿಧಾನ್ಯಗಳೇನಿದೆ ಅದರ ಒಂದು ಯಾವುದೇ ರೀತಿಯ ದೋಸೆ ಅಥವಾ ಇಡ್ಲಿ ಆಗಿರ್ಬೋದು ಅಥವಾ ಈವನ್ ಪೊಂಗಲ್ ಆಗಿರ್ಬೋದು, ಬಿಸಿಬೇಳೆ ಭಾತ್ ಆಗಿರ್ಬೋದು, ಆ ರೀತಿ ಸಿರಿಧಾನ್ಯದಲ್ಲಿ ಆದಷ್ಟು ಮಾಡ್ಕೊಂಡು ತಿನ್ನೋದಕ್ಕೆ ಸಹ ನೀವು ಟ್ರೈ ಮಾಡಬಹುದು. ಆದಷ್ಟು ಸಹ ಬೇರೆ ಬೇರೆ ರೀತಿಯ ಒಂದು ಆಹಾರವನ್ನ ತಗೊಳ್ಳೋದಕ್ಕೆ ಆದಷ್ಟು ಸಹ ಪ್ರಯತ್ನಿಸಿ. ಯಾಕೆಂತಂದ್ರೆ ಅದರಿಂದ ಎರಡು ಲಾಭಗಳಿದೆ. ಒಂದು ಬಂದ್ಬಿಟ್ಟು ನಮ್ಮ ಫುಡ್ ಅಲ್ಲಿ ನಮ್ಗೆ ಯಾವತ್ತು ಬೇಜಾರಾಗಲ್ಲ, ಅಯ್ಯೋ ಇದೇ ಒಂದೇ ತರ ಫುಡ್ ಅನ್ನ ತಗೋತಾ ಇದೀವಿ ಅಂತ ಹೇಳಿ ಅನ್ಸಲ್ಲ. ನಾವು ಆದಷ್ಟು ಬೇರೆ ಬೇರೆ ರೀತಿಯ ಒಂದು ಸಿರಿಧಾನ್ಯ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಕಾಳುಗಳಾಗಿರ್ಬೋದು ಅದನ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಂಡಾಗ ಒಂದು ಬೇಜಾರಾಗಲ್ಲ. ಎರಡನೇದು ಬಂದ್ಬಿಟ್ಟು ನಮ್ಮ ಗಟ್ ಹೆಲ್ತ್ ಏನಿದೆ ಅದು ಗಟ್ಟಲ್ಲಿರುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆ ಒಂದು ಗಟ್ ಬ್ಯಾಕ್ಟೀರಿಯಾಸ್ ಇಂಪ್ರೂವ್ ಆದ್ರೆ ಖಂಡಿತ ನಮ್ಮ ಇಮ್ಯುನಿಟಿಗೆ ತುಂಬಾನೇ ಪವರ್ ಬರುತ್ತೆ. ಯಾವುದೇ ರೀತಿಯ ಒಂದು ಟಾಕ್ಸಿನ್ಸ್ ನಮ್ಮ ಬಾಡಿಗೆ ಎಂಟರ್ ಆದ್ರೂ ಸಹ ಅದನ್ನ ನಿಷ್ಕ್ರಿಯಗೊಳಿಸಿ ಅದನ್ನ ಹೊರಗಡೆ ಹಾಕೋ ಕೆಲಸವನ್ನ ಈ ಒಂದು ಗಟ್ ಬ್ಯಾಕ್ಟೀರಿಯಾಸ್ ಮಾಡೋದ್ರಿಂದ ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಪ್ರೀಬಯೋಟಿಕ್ ಮತ್ತೆ ಪ್ರೋಬಯೋಟಿಕ್ ಅನ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಸಹ ಲಂಚ್ ಅಲ್ಲಿ ಪ್ರಯತ್ನಿಸಿ. ಸೊ ತುಂಬಾ ಜನರಿಗೆ ಕಾಫಿ ಅಥವಾ ಟೀ ಅನ್ನ ಕುಡಿಯುವಂತಹ ಒಂದು ರೂಢಿ ಇರುತ್ತೆ. ತುಂಬಾ ಅವಾಯ್ಡ್ ಮಾಡಕ್ಕೆ ಆಗ್ತಿಲ್ಲ, ಕುಡಿಲೇಬೇಕು ಅಂತ ಅನ್ನಿಸ್ತಾ ಇದ್ರೆ ಖಂಡಿತ ನೀವು ಈವ್ನಿಂಗ್ ಟೀ ಟೈಮ್ ಅಲ್ಲಿ ತಗೋಬಹುದು. ಸೊ 4-4:30 ಅಷ್ಟೊತ್ತಿಗೆ ನೀವು ಕಾಫಿ ಅಥವಾ ಟೀ ಅನ್ನ ತಗೋಬಹುದು. ಬಟ್ ಏನಂತಂದ್ರೆ ಕಾಫಿ ಅಥವಾ ಟೀಗೆ ನೀವು ಸಕ್ಕರೆ ಬದಲಾಗಿ ಆದಷ್ಟು ಸಹ ಬೆಲ್ಲವನ್ನ ಬಳಸಿ. ಸಕ್ಕರೆಯನ್ನ ಆದಷ್ಟು ಸಹ ಬಳಸೋದನ್ನ ನಿಲ್ಲಿಸ್ಬಿಡಿ. ಯಾಕೆಂತಂದ್ರೆ ಸಕ್ಕರೆಯನ್ನ ನಾವು ಎಂಟಿ ಕ್ಯಾಲರೀಸ್ ಅಂತ ಹೇಳ್ತೀವಿ. ಅದನ್ನ ತಗೊಂಡ್ರು ಸಹ ನಮ್ಗೆ ಅದರಿಂದ ಯಾವುದೇ ಪೋಷಕಾಂಶ ನಮ್ಮ ಬಾಡಿಗೆ ಸಿಗೋದಿಲ್ಲ. ಅದರ ಬದಲು ಅಟ್ಲೀಸ್ಟ್ ಸ್ವೀಟ್ ನೀವು ತಗೋಬೇಕು ಅಂತ ಅನ್ಸಿದ್ರು ಬೆಲ್ಲವನ್ನ ತಗೊಂಡ್ರೆ ಬೆಲ್ಲದಲ್ಲಿ ಸಕ್ಕರೆಗಿಂತ ಜಾಸ್ತಿ ಪ್ರಮಾಣದ ಪೋಷಕಾಂಶಗಳು ಇರೋದ್ರಿಂದ ಅದು ಹೆಲ್ತಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅದನ್ನ ತಗೋಬಹುದು. ಆದಷ್ಟು ಸಹ ನೀವು ಸಕ್ಕರೆ ಅಥವಾ ಬೆಲ್ಲ ಯಾವುದೇ ಒಂದು ಸ್ವೀಟ್ ಟೇಸ್ಟ್ ಇಲ್ಲದೆ ಇರೋ ತರ ತಗೋಬಹುದು ಅಂತಂದ್ರೆ ಖಂಡಿತ ಹಾಗೆ ತಗೊಳ್ಳೋದಕ್ಕೆ ಆದಷ್ಟು ಸಹ ಪ್ರಯತ್ನಿಸಿ. ಸೊ ಅದಾದ್ಮೇಲೆ ಟೀ ಅಥವಾ ಕಾಫಿ ಜೊತೆಗೆ ನೀವು ಈವನ್ 1-2-3 ಡೈಜೆಸ್ಟಿವ್ ಬಿಸ್ಕೆಟ್ಸ್ ತಗೋಬಹುದು. ಮಕಾನ ಅಂತ ಹೇಳ್ತಾರೆ, ಫಾಕ್ಸ್ ಸೀಡ್ ಅಂತ ಹೇಳ್ತಾರೆ, ಅದನ್ನ ಸಹ ರೋಸ್ಟ್ ಮಾಡಿ ತಗೋಬಹುದು. ಅದು ಚೆನ್ನಾಗಿರುತ್ತೆ, ಅಂದ್ರೆ ಹೆಲ್ದಿ ಅದು ಸಹ. ಸೊ ಅದನ್ನ ತಗೋಬಹುದು. ಅಥವಾ ನೀವು ಕಡಲೆಕಾಯಿ ಬೀಜವನ್ನ ಒಂದು ಮುಷ್ಟಿಯಷ್ಟು ತಗೋಬಹುದು. ಅಥವಾ ಹೊಟ್ಟು ಕಡಲೆ ಅಂತ ನಾನು ಏನ್ ಹೇಳಿದೆ ಅದನ್ನ ಸಹ ಒಂದು ಮುಷ್ಟಿಯಷ್ಟು ತಗೋಬಹುದು. ಅಥವಾ ಹುರುಗಾಳನ್ನ ಮಾಡಿಟ್ಕೊಂಡು ಅದನ್ನ ಸಹ ತಗೋಬಹುದು. ಅಥವಾ ಬೇರೆ ಯಾವ್ದಾದ್ರು ಲೈಟ್ ಆದ ಒಂದು ಸ್ನಾಕ್ಸ್ ಬೇಕು ಅಂತಂದ್ರೆ ಖಂಡಿತ ನೀವು ಚುರ್ಮುರಿ ಆ ರೀತಿ ಏನಾದ್ರು ಮಾಡ್ಕೊಂಡು ಸಹ ತಿನ್ಬಹುದು. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಆದಷ್ಟು ಸಹ ವೆಜಿಟೇಬಲ್ಸ್ ಅಥವಾ ಕಾಳುಗಳು ಆ ರೀತಿ ಐಟಮ್ ಅನ್ನ ಈ ಒಂದು ಸಂಜೆ ಟೈಮ್ ಅಲ್ಲಿ ತಗೊಳ್ಳೋದಕ್ಕೆ ನೀವು ಆದಷ್ಟು ಪ್ರಯತ್ನಿಸಿ. ನೀವು ಬೆಳಗ್ಗೆಯಿಂದ ನಟ್ಸ್ ಏನು ತಿಂದಿಲ್ಲ ಅಂತಂದ್ರೆ ಖಂಡಿತ ಎಲ್ಲಾ ರೀತಿಯ ನಟ್ಸ್ ಅನ್ನ ನೀವು ಸಂಜೆ ಹೊತ್ತು ಸಹ ತಗೋಬಹುದು. ಅದಾದ್ಮೇಲೆ ಡಿನ್ನರ್. ಸೊ ಡಿನ್ನರ್ ಅಲ್ಲಿ ಸಹ ನಾನು ಆಗ್ಲೇ ಹೇಳ್ದಾಗೆ ನೀವು ಮೊದ್ಲಿಂದಾನು ಏನ್ ತಗೋತಾ ಇದ್ರು ಅದೆಲ್ಲವನ್ನ ತಗೋಬಹುದು. ಲೈಕ್ ನಿಮ್ಮ ಮನೆಯಲ್ಲಿ ರೈಸು ಅಥವಾ ಸಾಂಬಾರು ಅಥವಾ ಪಲ್ಯ ಆ ರೀತಿಯ ಐಟಮ್ಗಳನ್ನ ರೆಗ್ಯುಲರ್ ಆಗಿ ಊಟಕ್ಕೆ ತಗೋತೀರಾ ಅಂತಂದ್ರೆ ಖಂಡಿತ ಆ ರೀತಿ ತಗೋಬಹುದು. ಅಥವಾ ಕೆಲವರು ರಾತ್ರಿ ಹೊತ್ತು ತಿಂಡಿಯನ್ನ ಪ್ರಿಫರ್ ಮಾಡ್ತಾರೆ. ಸೊ ತಿಂಡಿನಲ್ಲಿ ಸಹ ನಾನು ಬೆಳಗ್ಗೆ ಟಿಫನ್ಗೆ ಏನೇನು ಆಪ್ಷನ್ ಕೊಟ್ಟಿದ್ನೋ ಅದೆಲ್ಲವನ್ನ ಸಹ ನೀವು ರಾತ್ರಿಗೆ ಸಹ ತಗೋಬಹುದು. ಆದಷ್ಟು ಸಹ ಪ್ರೋಟೀನ್ ಕಡೆ ಗಮನ ಕೊಡಿ. ಮತ್ತೆ ಯಥೇಚ್ಛವಾಗಿ ಫ್ರೂಟ್ಸ್ ಅನ್ನ ಅಥವಾ ವೆಜಿಟೇಬಲ್ಸ್ ಅನ್ನ ಇನ್ಕ್ಲೂಡ್ ಮಾಡೋದಕ್ಕೆ ಆದಷ್ಟು ಸಹ ಒತ್ತು ಕೊಡಿ ಈ ಟೈಮ್ ಅಲ್ಲಿ. ಯಾಕೆಂತಂದ್ರೆ ನಿಮ್ಮ ಒಂದು ಬಾಡಿಗೆ ಬೇಕಾಗಿರುವಂತಹ ನರಿಶ್ಮೆಂಟ್ ಖಂಡಿತ ಈ ಒಂದು ವೆಜಿಟೇಬಲ್ಸ್ ಅಲ್ಲಿ ಅಥವಾ ಫ್ರೂಟ್ಸ್ ಅಲ್ಲಿ ಅಥವಾ ಸೊಪ್ಪು ಆ ರೀತಿನಲ್ಲಿ ಅಥವಾ ಪ್ರೋಟೀನ್ ಅಲ್ಲಿ ಈ ರೀತಿ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಬರೀ ರೊಟ್ಟಿ ಅಥವಾ ಬರೀ ಚಪಾತಿ, ಬರೀ ಇಡ್ಲಿ ಅಥವಾ ಬರೀ ರೈಸು ಆ ರೀತಿ ಐಟಮ್ ಅಲ್ಲಿ ಆದಷ್ಟು ಸಹ ಕಮ್ಮಿ ಸಿಗುತ್ತೆ ನಿಮ್ಗೆ ಪೋಷಕಾಂಶಗಳು. ಅಂದ್ರೆ ಒಂದೇ ರೀತಿ ಪೋಷಕಾಂಶಗಳು ಸಿಗುತ್ತೆ. ಸೊ ಹಾಗಾಗಿ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಯಥೇಚ್ಛವಾಗಿ ಪ್ರೋಟೀನ್ ಅಥವಾ ಫೈಬರ್ ಅನ್ನ ನಿಮ್ಮ ಒಂದು ಡಯಟ್ ಅಲ್ಲಿ ಜಾಸ್ತಿ ಮಾಡೋದಕ್ಕೆ ಆದಷ್ಟು ಸಹ ನೀವು ಪ್ರಯತ್ನಿಸಬಹುದು. ಸೊ ಎಂಡ್ ಆಫ್ ದ ಡೇ ನೀವು ನೈಟ್ ಟೈಮ್ ಡ್ರಿಂಕ್ ಅನ್ನ ಸಹ ತಗೋಬೇಕಾಗುತ್ತೆ. ಯಾಕೆಂತಂದ್ರೆ ಇದು ನಿಮ್ಮ ಒಂದು ರಿಕವರಿ ಪೀರಿಯಡ್ ಆಗಿರೋದ್ರಿಂದ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಆ ಒಂದು ಸ್ಟ್ರೈನ್ ಆಗಿರ್ಬೋದು ಬಾಡಿಗೆ ಅದೆಲ್ಲವನ್ನ ರಿಮೂವ್ ಮಾಡೋ ರೀತಿ ಒಂದು ಹೆಲ್ತ್ ಡ್ರಿಂಕ್ ಅನ್ನ ನೀವು ರಾತ್ರಿ ಹೊತ್ತು ಕುಡಿದ್ಬಿಟ್ಟು ಮಲ್ಗೋದ್ರಿಂದ ನಿಮ್ಮ ಒಂದು ಆರೋಗ್ಯ ತುಂಬಾ ಬೇಗ ರಿಕವರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಟೈಮ್ ಅಲ್ಲಿ ನೀವು ಟರ್ಮರಿಕ್ ಅಂತ
ಅಂತಂದ್ರೆ ಅರಿಶಿಣದ ಹಾಲನ್ನ ತಗೋಬಹುದು, ಅಥವಾ ಗಸಗಸೆ ಹಾಲನ್ನ ತಗೋಬಹುದು, ಅಥವಾ ಯಾವುದೇ ಒಂದು ಡ್ರೈ ಫ್ರೂಟ್ಸ್ ಅನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಬಿಟ್ಟು ಅದನ್ನ ಸಹ ತಗೋಬಹುದು. ಹಾಗಾದ್ರೆ ರೆಡಿಯಾಗಿ ಸಿಗುತ್ತಲ್ಲ ಮೇಡಮ್ ಬಾದಾಮಿ ಪೌಡರು, ಸೊ ಅದನ್ನ ತಗೋಬಹುದಾ ಅಂತ ಕೇಳಿದ್ರೆ ಆದಷ್ಟು ಸಹ ಆ ರೀತಿ ಪ್ಯಾಕೆಟ್ ಅಲ್ಲಿ ಸಿಗುವಂತದ್ದನ್ನ ಅವಾಯ್ಡ್ ಮಾಡಿ. ಅದರ ಬದಲು ನಿಮ್ಗೆ ಡೈರೆಕ್ಟ್ ಆಗಿ ಬಾದಾಮಿ ಸಿಕ್ಕಿದ್ರೆ ಅದನ್ನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಳಿ, ಅದನ್ನ ಯೂಸ್ ಮಾಡಿ. ಅಂದ್ರೆ ನ್ಯಾಚುರಲ್ ಆದ ಒಂದು ವಸ್ತುಗಳಿಗೆ ಆದಷ್ಟು ಸಹ ಒತ್ತು ಕೊಡಿ. ರಾದರ್ ದ್ಯಾನ್ ನೀವು ಪ್ಯಾಕೆಟ್ ಅಲ್ಲಿ ತಗೊಂಡ್ಬಂದು ಯಾವ್ದನ್ನ ಮಿಕ್ಸ್ ಮಾಡಿ ಕುಡಿತೀನಿ ಅನ್ನೋದಕ್ಕಿಂತ ನೀವು ನ್ಯಾಚುರಲ್ ಆಗಿ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೇದು. ಇವನ್ ನೀವು ಜಾಯಿಕಾಯನ್ನ ಸಹ ನೀವು ಸ್ವಲ್ಪ ತೆಗೆದ್ಬಿಟ್ಟು ಅದನ್ನ ಸಹ ಹಾಲಿಗೆ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನಿಮ್ಮ ಇಮ್ಯುನಿಟಿ ಪವರ್ಗೆ ಅದು ತುಂಬಾನೇ ಒತ್ತು ಕೊಡುತ್ತೆ ಅಂತ ಹೇಳ್ಬೋದು. ಸೊ ರಾತ್ರಿ ಟೈಮು ಮರಿದೆ ಈ ಒಂದು ಹಾಲನ್ನ ಕುಡಿದು ಮಲ್ಕೊಳ್ಳುವಂತಹ ರೂಢಿ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಈ ರಿಕವರಿ ಪೀರಿಯಡ್ ಅಲ್ಲಿ ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದಿಷ್ಟ ಆಗಿತ್ತು ಕೊರೋನಾ ರಿಕವರಿ ಪೀರಿಯಡ್ ಅಲ್ಲಿ ನಿಮ್ಮ ಡಯಟ್ ಪ್ಲಾನ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ. ಸೊ ಇದು ಸಾಮಾನ್ಯವಾಗಿ ನೀವು ತಗೋಬಹುದಾದಂತಹ ಕೆಲವೊಂದಷ್ಟು ಆಹಾರ ಪದಾರ್ಥಗಳು. ಸೊ ಯಾವುದನ್ನು ಸಹ ಮಿಸ್ ಮಾಡದೆ ಎಲ್ಲವನ್ನು ಇನ್ಕ್ಲೂಡ್ ಮಾಡಿಕೊಂಡು, ಆದ್ರೆ ಎಲ್ಲದರ ಪೋಷನ್ ಅನ್ನ ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡು ಎಲ್ಲವನ್ನ ಸ್ವಾದಿಸ್ತಾ ಹೋದ್ರೆ ಖಂಡಿತ ನಿಮ್ಮ ಒಂದು ಹೆಲ್ತ್ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಂಟ್ರೆಸ್ಟಿಂಗ್ ಅಂಡ್ ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೊಂಡಿದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಕೊಡೋದನ್ನ ಮರಿಬೇಡಿ. ಅದ್ರ ಜೊತೆಗೆ ನನ್ನನ್ನು ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಡಯಟಿಷಿಯನ್ ಲಕ್ಷ್ಮಿ ಆನಂದ್ ಪೇಜ್ ಅಲ್ಲಿ ನೀವು ನನ್ನನ್ನು ಫಾಲೋ ಮಾಡಬಹುದು. ಅಲ್ಲಿ ಹೆಚ್ಚೆಚ್ಚಾಗಿ ನಾನು ಹೆಲ್ತ್ ಟಿಪ್ ಅನ್ನ, ವೆಯ್ಟ್ ಲಾಸ್ ಟಿಪ್ ಅನ್ನ ಹಾಕ್ತಾ ಇರ್ತೀನಿ. ಅದ್ರ ಜೊತೆಗೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಒಳ್ಳೊಳ್ಳೆ ವಿಷಯಗಳನ್ನ ನಾನು ಆಗಾಗ್ಗೆ ತರ್ತಾನೆ ಇರ್ತೀನಿ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.